ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಬ್ಬ ಮನುಷ್ಯ ತನ್ನ ಇಡೀ ಜೀವನವನ್ನ ಕೇವಲ ಒಂದು ನಕಲಿ ಗಾಜಿನ ಚೂರನ್ನೇ ಅಪ್ಪುಕೊಂಡು ಅಂದ್ರೆ ಇದೇ ನಿಜವಾದ ವಜ್ರ ಅಂತ ನಂಬಿ ಕಣ್ಣೀರು ಹಾಕ್ತಾ ಕಳೀತಾನೆ ಅಂತ ಸ್ವಲ್ಪ ಕಲ್ಪನೆ ಮಾಡ್ಕೊಳ್ಳಿ. ಹೌದು, ಓಂ ಶಾಂತಿ. ಇದು ಕೇಳೋಕೆ ವಿಚಿತ್ರ ಅನ್ಸಿದ್ರು ನಿಜ ಹೇಳ್ಬೇಕಂದ್ರೆ ನಾವೆಲ್ಲರೂ ಪ್ರತಿದಿನ ಮಾಡ್ತಿರೋದು ಇದನ್ನೇ ಅಲ್ವಾ? ಖಂಡಿತ. ಲೌಕಿಕ ಜೀವನದ ಆ ಭ್ರಮೆಗಳನ್ನೇ ಸತ್ಯ ಅಂತ ನಂಬಿ ಕಳೆದು ಹೋದ ನೆಮ್ಮದಿಗಾಗಿ ನಾವು ಪರದಾಡ್ತಾ ಇದ್ದೀವಿ. ಆದರೆ ಜ್ಞಾನಸಾಗರನಾದ ಶಿವಬಾಬಾ ಅವರು ಇಂದಿನ ಮುರಳಿಯಲ್ಲಿ ಆ ಭ್ರಮೆಯ ಪರದೆಯನ್ನ ಸರಿಸಿ ಅಸಲಿ ಜ್ಞಾನ ರತ್ನಗಳನ್ನ ನಮ್ಮ ಮುಂದಿಡ್ತಾ ಇದ್ದಾರೆ. ಅದೇ ನೋಡಿ, ಆ ಗಾಜಿನ ಚೂರನ್ನೇ ಸತ್ಯ ಅಂತ ನಂಬುವ ಮನಸ್ಥಿತಿ ಇದೆಯಲ್ಲ, ಅದೇ ನಮ್ಮೆಲ್ಲರ ಅತಿ ದೊಡ್ಡ ದುರಂತ. ನಾವು ಅಜ್ಞಾನದ ಕತ್ತಲೆಯಲ್ಲಿ ಎಷ್ಟೊಂದು ಬಂದಿಯಾಗಿದ್ದೀವಿ ಅಂದ್ರೆ ಆ ನಿಜವಾದ ವಜ್ರ ಯಾರಾದ್ರೂ ತನ್ನ ಮುಂದಿಟ್ರೂ ಕೂಡ ಅದನ್ನ ಗುರುತಿಸುವ ಶಕ್ತಿ ನಮ್ಗಿರೋದಿಲ್ಲ. ನಿಜ. ಆದ್ರೆ ಪರಮಾತ್ಮನು ನೀಡುವ ಈ ಜ್ಞಾನ ನಮ್ಮ ಆಂತರಿಕ ದೃಷ್ಟಿಯನ್ನ ತೆರೆಯತ್ತೆ. ಬನ್ನಿ, ಇಂದಿನ ಆ ಅಮೂಲ್ಯವಾದ ನುಡಿಗಳನ್ನ ನೇರವಾಗಿ ಆಲಿಸೋಣ. ಮಧುರ ಮಕ್ಕಳೇ, ಪಾವನರಾದರೆ ಆತ್ಮಿಕ ಸೇವೆಗೆ ಯೋಗ್ಯರಾಗುತ್ತೀರಿ. ದೇಹಿ ಅಭಿಮಾನಿ ಮಕ್ಕಳು ಆತ್ಮಿಕ ಯಾತ್ರೆಯಲ್ಲಿರುತ್ತಾರೆ ಮತ್ತು ಅನ್ಯರಿಗೂ ಇದೇ ಯಾತ್ರೆಯನ್ನು ಮಾಡಿಸುತ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಅತಿ ಸೂಕ್ಷ್ಮವಾದ ವಿಷಯ ಏನಂದ್ರೆ, ಸೇವೆ ಎನ್ನುವುದು ಕೇವಲ ಭೌತಿಕವಾದದ್ದಲ್ಲ. ಬಾಬಾ ಬಹಳ ಸ್ಪಷ್ಟಪಡಿಸ್ತಾ ಇದ್ದಾರೆ, ನಾವು ಅನ್ಯರಿಗೆ ದಾರಿ ತೋರಿಸಬೇಕಾದ್ರೆ ಮೊದಲು ನಮ್ಮದೇ ಆದ ಸ್ಥಿತಿ ಪಾವನವಾಗಿರಬೇಕು ಅಂತ. ಅಂದ್ರೆ ನಮ್ಮ ಆಂತರಿಕ ಸ್ಥಿತಿಯೇ ಮುಖ್ಯ ಅಂತೀರಾ? ಖಂಡಿತವಾಗಿಯೂ. ನಾವು ದೇಹಿ ಅಭಿಮಾನಿ ಆಗಿಲ್ಲದೆ ಕೇವಲ ಬಾಯಲ್ಲಿ ಜ್ಞಾನವನ್ನ ಹೇಳಿದ್ರೆ ಅದು ಖಂಡಿತ ಇತರರ ಆತ್ಮವನ್ನ ತಲುಪೋದಿಲ್ಲ. ನಮ್ಮ ಆಂತರಿಕ ಸ್ಥಿತಿಯೇ ಅತಿದೊಡ್ಡ ಸೇವೆ. ಹೌದು. ಇನ್ನು ಇಂದಿನ ಪ್ರಶ್ನೋತ್ತರದಲ್ಲಿ ಬಾಬಾ ಅವರು ಒಂದು ಅದ್ಭುತವಾದ ಆರ್ಥಿಕ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನಾವು ಮಾಡುವ ಲೌಕಿಕ ಸಂಪಾದನೆಗೂ ಈ ಸತ್ಯ ಸಂಪಾದನೆಗೂ ಇರುವ ವ್ಯತ್ಯಾಸದ ಬಗ್ಗೆ ಅವರು ಹೇಳ್ತಾ ಪ್ರಶ್ನೆ, ಸಂಗಮಯುಗದಲ್ಲಿ ನೀವು ಮಕ್ಕಳು ಯಾವ ಸಂಪಾದನೆ ಮಾಡುತ್ತೀರಿ? ಇದೇ ಸತ್ಯ ಸಂಪಾದನೆಯಾಗಿದೆ ಹೇಗೆ? ಉತ್ತರ, ಈಗಿನ ಯಾವ ಸಂಪಾದನೆಯಿದೆ ಅದು ಜನ್ಮಗಳವರೆಗೆ ನಡೆಯುತ್ತದೆ. ಇದು ಎಂದೂ ದಿವಾಳಿಯಾಗುವುದಿಲ್ಲ. ಜ್ಞಾನ ಹೇಳುವುದು, ಕೇಳುವುದು, ನೆನಪು ಮಾಡುವುದು, ಮಾಡಿಸುವುದು ಇದೇ ಸತ್ಯವಾದ ಸಂಪಾದನೆಯಾಗಿದೆ. ಇದು ಬಹಳ ಗಹನವಾದ ಪಾಯಿಂಟ್ ನೋಡಿ. ಹೌದು. ಆದ್ರೆ ನಿಮಿಷ, ಇದನ್ನ ಸ್ವಲ್ಪ ಪ್ರಾಯೋಗಿಕವಾಗಿ ನೋಡೋಣ. ಅಂದ್ರೆ ಲೌಕಿಕ ಜಗತ್ತಿನಲ್ಲಿ ನಮಗೆ ಬದುಕಲು ಹಣ ಬೇಕು, ಮನೆ ಬೇಕು. ಆ ಸಂಪಾದನೆಯಿಂದಲೇ ನಾವು ಊಟ ಮಾಡ್ತೀವಿ ಅಲ್ವಾ? ಖಂಡಿತ. ಹಾಗಿದ್ದಾಗ ಈ ಭೌತಿಕ ಸಂಪಾದನೆಯನ್ನ ಕಡೆಗಣಿಸಿ ಕೇವಲ ಆತ್ಮಿಕ ಸಂಪಾದನೆ ಮಾಡೋದ್ರಿಂದ ನಮ್ಮ ಇಂದಿನ ಸಮಸ್ಯೆಗಳು ಹೇಗೆ ಬಗೆಹರಿಯುತ್ತವೆ ಅಂತ. ಇದು ಪ್ರತಿಯೊಬ್ಬರಿಗೂ ಕಾಡುವ ಅತ್ಯಂತ ಸಹಜವಾದ ಪ್ರಶ್ನೆ. ಬಾಬಾ ಅವರು ಲೌಕಿಕ ಸಂಪಾದನೆಯನ್ನ ಮಾಡಬೇಡಿ ಅಂತ ಎಲ್ಲಿಯೂ ಹೇಳಿಲ್ಲ. ನಾವು ಕರ್ಮಯೋಗಿಗಳಾಗಿ ಕೆಲಸ ಮಾಡಲೇಬೇಕು. ಆದ್ರೆ ಆ ಲೌಕಿಕ ಸಂಪಾದನೆಯ ಮಿತಿ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು, ಗೊತ್ತಾ? ಮಿತಿ ಅಂದ್ರೆ ಶರೀರ ಬಿಟ್ಟಾಗ ಅದು ಶೂನ್ಯ ಆಗುತ್ತೆ ಅನ್ನೋದಾ? ಎಕ್ಸಾಕ್ಟ್ಲಿ. ನೀವು ಬ್ಯಾಂಕಿನಲ್ಲೇ ಕೋಟ್ಯಾಂತರ ರೂಪಾಯಿ ಇಟ್ಟಿರಬಹುದು, ಆದ್ರೆ ಶರೀರ ಬಿಟ್ಟಾಗ ಅದು ಶೂನ್ಯ. ಆ ಭೌತಿಕ ಕರೆನ್ಸಿ ಕೇವಲ ಈ ಜನ್ಮಕ್ಕೆ ಮಾತ್ರ ಸೀಮಿತ. ಆದ್ರೆ ಆ ಯಾದ್ ಮತ್ತೆ ಜ್ಞಾನದ ಮಂಥನದಿಂದ ಉಂಟಾಗುವ ಶುದ್ಧ ಸಂಕಲ್ಪಗಳೆಂಬ ಕರೆನ್ಸಿ ಇದೆಯಲ್ಲ, ಹೌದು, ಅದು ನಮ್ಮ ಆತ್ಮದ ರೆಕಾರ್ಡ್ನಲ್ಲಿ ಅಚ್ಚಾಗಿ ಬಿಡುತ್ತೆ. ಇದು ನಮ್ಮ ಮುಂದಿನ 21 ಜನ್ಮಗಳ ಫ್ರೀಕ್ವೆನ್ಸಿನ ನಿರ್ಧರಿಸುತ್ತೆ. ಬಾಬಾ ಅವರು ದಿವಾಳಿಯಾಗುವುದಿಲ್ಲ ಅಂತ ಹೇಳಿದ್ರ ಅರ್ಥ, ಈ ಜ್ಞಾನದ ಸಂಸ್ಕಾರಗಳು ಆತ್ಮದ ಜೊತೆಯೇ ಪ್ರಯಾಣಿಸುತ್ತವೆ ಅಂತ. ಅಂದ್ರೆ ನಾವು ಕೆಲಸ ಮಾಡುವಾಗ್ಲೂ ಹಣ ಸಂಪಾದಿಸುವಾಗಲೂ ನಮ್ಮ ಆಂತರಿಕ ಸ್ಥಿತಿ ಹೇಗಿದೆ ಎನ್ನುವುದೇ ಈ ಸತ್ಯ ಸಂಪಾದನೆ. ಖಂಡಿತ. ಈ ನಿಟ್ಟಿನಲ್ಲಿ ಬಾಬಾ ಅವರು ಭಕ್ತಿ ಮತ್ತು ಜ್ಞಾನದ ನಡುವಿನ ವ್ಯತ್ಯಾಸವನ್ನ ಬಹಳ ಆಳವಾಗಿ ವಿಶ್ಲೇಷಿಸ್ತಾರೆ. ಭಕ್ತಿ ಮಾರ್ಗದಲ್ಲಿ ರಾಮಾಯಣದಂತಹ ಕಥೆಗಳನ್ನ ಕೇಳಿ ಮನುಷ್ಯರು ಭಾವುಕರಾಗಿ ಕಣ್ಣೀರ್ ಹಾಕ್ತಾರೆ ಅಂತ ಬಾಬಾ ಹೇಳ್ತಾರೆ. ಹೌದು, ಭಕ್ತಿ ಮಾರ್ಗದಲ್ಲಿ ಅದು ಬಹಳ ಸಹಜ. ಲೌಕಿಕ ಜಗತ್ತಿನಲ್ಲಿ ನಾವು ಚಲನಚಿತ್ರಗಳನ್ನ ನೋಡುವಾಗ ಅದರಲ್ಲಿನ ಪಾತ್ರಗಳ ಕಷ್ಟವನ್ನ ನೋಡಿ ಕಣ್ಣೀರು ಹಾಕ್ತೀವಿ ಅಲ್ವಾ? ಚಿತ್ರಮಂದಿರದಲ್ಲಿ ಕುಳಿತು ನಾವೂ ಕೂಡ ಆ ಕಥೆಯ ಪಾತ್ರಗಳೇ ಅಂತ ಮರೆತು ಬಿಡ್ತೀವಿ. ನನ್ಗನ್ಸುತ್ತೆ ಭಕ್ತಿಯೂ ಕೂಡ ಕಣ್ಣಿಗೆ VR ಹೆಡ್ಸೆಟ್ ಹಾಕಿಕೊಂಡಂತೆ ಅಲ್ವಾ? ನಾವೆಲ್ಲರೂ ಆ ಭಮೆಯಲ್ಲಿಯೇ ಅಳ್ತಾ ಇದೀವಿ. ನೀವು ಕೊಟ್ಟ VR ಹೆಡ್ಸೆಟ್ ಉದಾಹರಣೆ ಬಹಳ ನಿಖರವಾಗಿದೆ ನೋಡಿ. ಭಕ್ತಿ ಮಾರ್ಗದಲ್ಲಿ ನಾವೆಲ್ಲರೂ ಆ ಹೆಡ್ಸೆಟ್ ಹಾಕೊಂಡು ಆ ಭ್ರಮಾಲೋಕದ ದೃಶ್ಯಗಳನ್ನೇ ಸತ್ಯ ಅಂತ ನಂಬಿ ಸುಖ ದುಃಖಗಳನ್ನ ಅನುಭವಿಸ್ತಾ ಇದ್ದೀವಿ. ಹೌದು, ದೇವರಿಗೆ ಬಂದು ಕಷ್ಟ ದೂರ ಮಾಡು ಅಂತೀವಿ. ಅದೇ ವಿಪರ್ಯಾಸ.
ಪರಮಾತ್ಮನನ್ನ ಬಂದು ನಮ್ಮ ದುಃಖ ದೂರ ಮಾಡು ಅಂತ ಕರಿತೀವಿ, ಆದ್ರೆ ಅದೇ ಸಮಯದಲ್ಲಿ ಆತ್ಮವು ನಿರ್ಲೇಪ ಅಂತಾನೂ ನಂಬ್ತೀವಿ. ಆತ್ಮ ನಿರ್ಲೇಪವಾಗಿದ್ರೆ ಅದಕ್ಕೆ ಸುಖ ದುಃಖಗಳು ಅಂಟೋದಿಲ್ಲ ಎಂದಾದ್ರೆ ಮತ್ತೆ ದೇವರನ್ನ ಕರೆಯೋದೇಕೆ ಅಂತ ನಾವು ಯೋಚನೆ ಮಾಡಲ್ಲ. ಆ ಮೂಲಭೂತ ತರ್ಕವನ್ನೇ ನಾವು ಮರ್ತ್ಬಿಟ್ಟಿದೀವಿ. ಖಂಡಿತ. ಪರಮಾತ್ಮನು ಈ ಜ್ಞಾನದ ಮೂಲಕ ಬಂದು ನಮ್ಮ ಕಣ್ಣಿಗೆ ಕಟ್ಟಿರುವ ಆ VR ಹೆಡ್ಸೆಟ್ ಅನ್ನ ತೆಗೀತಿದ್ದಾರೆ. ನೀವು ಈ ಶರೀರವಲ್ಲ, ಈ ಪಾತ್ರವಲ್ಲ, ನೀವು ಜ್ಯೋತಿ ಸ್ವರೂಪ ಆತ್ಮ ಎಂಬ ಸತ್ಯವನ್ನ ತೋರಿಸ್ತಾ ಇದ್ದಾರೆ. ಆದ್ರೆ ಈ ಹೆಡ್ಸೆಟ್ ಅನ್ನ ತೆಗೆಯೋದು ಅಷ್ಟು ಸುಲಭವಲ್ಲ ಅಂತ ನನಗನ್ಸುತ್ತೆ. ಹೌದು, ಅದು ಸುಲಭವಲ್ಲ. ಯಾಕೆಂದ್ರೆ ಬಾಬಾ ಅವರೇ ಹೇಳ್ತಾರೆ, ಮಾಯೆಯ ಜೊತೆಗಿನ ಈ ಯುದ್ಧದಲ್ಲಿ ಆತ್ಮವು ಕೆಲವೊಮ್ಮೆ ಹೂವಿನಂತೆ ಅರಳುತ್ತೆ ಮತ್ತೆ ಕೆಲವೊಮ್ಮೆ ಬಾಡುತ್ತೆ ಅಂತ. ಮಾಯೆಯು ನಮ್ಮನ್ನ ಮೂರ್ಛೆ ಹೋಗುವಂತೆ ಮಾಡುತ್ತೆ. ಹೌದು, ಮೂರ್ಛೆ ಹೋಗೋದು ಅಂದ್ರೆ ಅದೇ ದೇಹಭಾನ. ಆ ಸಮಯದಲ್ಲಿ ಮನ್ಮನಾಭವ ಎಂಬ ಸಂಜೀವಿನಿ ಮೂಲಿಕೆಯಿಂದ ಮಾತ್ರ ಆತ್ಮಕ್ಕೆ ಮರುಜೀವ ಸಿಗುತ್ತೆ ಅಂತ ಬಾಬಾ ಹೇಳ್ತಾರೆ. ಇಲ್ಲಿ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ನಾವು ಲೌಕಿಕ ಜವಾಬ್ದಾರಿಗಳ ಸುಳಿಯಲ್ಲಿ ಸಿಲುಕಿರುವಾಗ, ಆಫೀಸಿನ ಒತ್ತಡ, ಮನೆಯ ಸಮಸ್ಯೆಗಳ ನಡುವೆ ಈ ಮನ್ಮನಾಭವ ಎಂಬ ಸಂಜೀವಿನಿಯನ್ನ ತೆಗೆದುಕೊಳ್ಳೋದು ಹೇಗೆ? ಇದು ಬಹಳ ಪ್ರಾಯೋಗಿಕವಾದ ಸವಾಲು. ಕೇವಲ ದೇವರನ್ನ ನೆನಪು ಮಾಡಿ ಅನ್ನೋದು ಕೇಳಲು ಚೆನ್ನಾಗಿದೆ, ಆದ್ರೆ ಆಚರಣೆಯಲ್ಲಿ ಇದು ಬಹಳ ಕಷ್ಟ ಅಲ್ವಾ? ಖಂಡಿತ ಕಷ್ಟ ಇದೆ. ಏಕೆಂದ್ರೆ ನಾವು ಸಹಸ್ರಾರು ವರ್ಷಗಳಿಂದ ಈ ದೇಹಭಾನದ ಅಭ್ಯಾಸ ಮಾಡಿದ್ದೀವಿ. ಯಾರಾದ್ರೂ ನಮ್ಮನ್ನ ಬೈದಾಗ ತಕ್ಷಣವೇ ಪ್ರತಿಕ್ರಿಯಿಸುವ ಅಭ್ಯಾಸ ನಮ್ಮ ನರನಾಡಿಗಳಲ್ಲಿ ಬೇರೂರಿ ಬಿಟ್ಟಿದೆ. ಹೌದು, ಕೋಪ ತಕ್ಷಣ ಬಂದ್ಬಿಡುತ್ತೆ. ಅದೇ ಮಾಯೆಯೂ ಮೂರ್ಛೆ ಹೋಗುವಂತೆ ಮಾಡುವುದು ಎಂದರೆ ಇದೇ ನಮ್ಮ ಹಳೆಯ ಸಂಸ್ಕಾರಗಳು ಏಕಾಏಕಿ ಮೇಲಕ್ಕೆ ಬಂದು ನಮ್ಮ ಶಾಂತಿಯನ್ನ ಕಸಿದುಕೊಳ್ತವೆ. ಆಗ ಮನ್ಮನಾಭವ ಎನ್ನೋದು ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ, ಅದು ಒಂದು ಮಾನಸಿಕ ಶಿಫ್ಟ್. ಮಾನಸಿಕ ಶಿಫ್ಟ್ ಅಂದ್ರೆ ಆ ಕ್ಷಣದಲ್ಲಿ ಜಾಗೃತರಾಗೋದು. ಹೌದು, ಒತ್ತಡದ ಕ್ಷಣದಲ್ಲಿ ಕೇವಲ 1 ಸೆಕೆಂಡ್ ವಿರಾಮ ತೆಗೆದುಕೊಂಡು ನಾನೊಂದು ಚೈತನ್ಯ ಶಕ್ತಿ, ಈ ಸಮಸ್ಯೆ ಕೇವಲ ಈ ಪಾತ್ರಕ್ಕೆ ಬಂದಿದೆ, ನನಗಲ್ಲ ಅಂತ ಬೇರ್ಪಡಿಸಿಕೊಳ್ಳೋದು. ಆ ಕ್ಷಣದಲ್ಲಿ ಶಿವಬಾಬಾನ ನೆನಪು ಆತ್ಮಕ್ಕೆ ಅಪಾರ ಶಕ್ತಿಯನ್ನ ನೀಡುತ್ತೆ. ವಾಸ್ತವದಲ್ಲಿ ನಾವು ನಮ್ಮ ಈ ಭೌತಿಕ ಪಾತ್ರವನ್ನ ಎಷ್ಟೊಂದು ಹಚ್ಚಿಕೊಂಡಿದ್ದೀವಿ ಅಂದ್ರೆ, ಆ ಭಕ್ತಿ ಮಾರ್ಗದಲ್ಲಿ ನಾವು ಜಡಮೂರ್ತಿಗಳನ್ನು ಬಾಹ್ಯ ಆಭರಣಗಳಿಂದ ಶೃಂಗಾರಿಸ್ತೀವಿ. ಹೌದು, ಬಾಬಾ ಇದನ್ನ ಮುರಳಿಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಮನುಷ್ಯರು ಆ ಮೂರ್ತಿಗಳಿಗೆ ವಜ್ರ ವೈಡೂರ್ಯಗಳನ್ನ ಹಾಕಿ ಎಷ್ಟೊಂದು ಶೃಂಗಾರ ಮಾಡ್ತಾರೆ ಅಂತ ಬಾಬಾ ಹೇಳ್ತಾರೆ. ಆದ್ರೆ ಆ ಆಭರಣಗಳು ಪೂಜಾರಿಯ ಅಥವಾ ದೇವಸ್ಥಾನದ ಟ್ರಸ್ಟಿಗಳ ಆಸ್ತಿಯಾಗುತ್ತೆ ಹೊರತು ದೇವರಿಗಲ್ಲ. ಈ ಮೂರ್ತಿಗಳನ್ನ ಶೃಂಗಾರಿಸುವ ಹಿಂದಿನ ನಮ್ಮ ಮನಸ್ಥಿತಿ ಏನು ಅಂತ ನೀವು ಅಂದ್ಕೊಳ್ತೀರಾ? ನೋಡಿ, ಇದು ಸ್ಪಷ್ಟವಾಗಿ ನಮ್ಮ ಆಂತರಿಕ ಶೂನ್ಯತೆಯ ಪ್ರತಿಬಿಂಬ. ನಾವು ನಮ್ಮ ಆತ್ಮವನ್ನ ಪವಿತ್ರತೆ, ಶಾಂತಿ ಮತ್ತು ಪ್ರೇಮದ ಗುಣಗಳಿಂದ ಶೃಂಗಾರಿಸಿಕೊಳ್ಳುವುದನ್ನೇ ಮರೆತುಬಿಟ್ಟಿದ್ದೀವಿ. ಆಂತರಿಕ ಸೌಂದರ್ಯ ಕಳೆದು ಹೋಗಿದೆ. ಹೌದು, ಆ ಆಂತರಿಕ ಸೌಂದರ್ಯ ಕಳೆದೋದಾಗ ಅದನ್ನ ಬಾಹ್ಯ ವಸ್ತುಗಳಲ್ಲಿ ಹುಡುಕೋಕೆ ಶುರು ಮಾಡಿದ್ವಿ. ಜಡಮೂರ್ತಿಗಳಿಗೆ ಕೋಟ್ಯಾಂತರ ರೂಪಾಯಿಯ ಆಭರಣಗಳನ್ನು ಹಾಕಿ ನಾನು ದೇವರನ್ನ ಸುಂದರಗೊಳಿಸಿದೆ ಅನ್ನೋ ಮಿಥ್ಯಾ ಅಹಂಕಾರದಲ್ಲಿ ತೇಲ್ತೀವಿ. ಆದರೆ ಬಾಬಾ ಹೇಳ್ತಾರೆ, ನಿಜವಾದ ಶೃಂಗಾರವೆಂದರೆ ಪವಿತ್ರತೆ. ನಿಜವಾದ ಶೃಂಗಾರ ಪವಿತ್ರತೆ. ಹೌದು, ಸತ್ಯಯುಗದಲ್ಲಿ ನಮ್ಮ ಆತ್ಮವು ಚೈತನ್ಯ ರೂಪದಲ್ಲಿ ಪವಿತ್ರತೆಯಿಂದ ಶೃಂಗಾರಗೊಂಡಿತ್ತು. ಈಗ ಶಿವಬಾಬಾ ಅವರು ಯಾವುದೇ ರಾಜವೈಭವವಿಲ್ಲದೆ ಅತ್ಯಂತ ಸಾಧಾರಣ ತನುವಿನಲ್ಲಿ ಬರ್ತಾರೆ. ಇದು ಭೌತಿಕ ಶೃಂಗಾರದ ಹಿಂದಿರುವ ನಮ್ಮ ಅಹಂಕಾರವನ್ನ ಒಡೆಯುವ ಅತಿ ದೊಡ್ಡ ಪಾಠವಾಗಿದೆ. ಇದು ನಮ್ಮ ಕಲಿಯುಗದ ವ್ಯಾಮೋಹವನ್ನ ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಇಂದು ನಾವು ಜೈಪುರ್ ಅಥವಾ ಅಮೆರಿಕದಲ್ಲಿರುವ ದೊಡ್ಡ ದೊಡ್ಡ ಮಹಲುಗಳನ್ನ ನೋಡಿ ಆಶ್ಚರ್ಯಪಡ್ತೀವಿ. ಆದ್ರೆ ಬಾಬಾ ಅವರು ಸತ್ಯಯುಗದ ವೈಭವದ ಬಗ್ಗೆ ಒಂದು ಅದ್ಭುತ ಚಿತ್ರಣವನ್ನ ನೀಡ್ತಾರೆ. ಹೌದು, ವೈಕುಂಠದ ಚಿತ್ರಣ. ಸತ್ಯಯುಗದಲ್ಲಿ ಈ ಭೂಮಿಯ ಮೇಲೆಯೇ ವೈಕುಂಠ ಸ್ಥಾಪನೆಯಾಗುತ್ತೆ. ಅಲ್ಲಿನ ಪ್ರಕೃತಿ, ಅಲ್ಲಿನ ಗೋವುಗಳು ಸಹ ಸತೋಪ್ರಧಾನವಾಗಿರುತ್ತವೆ ಅಂತ ಬಾಬಾ ಹೇಳ್ತಾರೆ. ಆದ್ರೆ ಈ ಕಲಿಯುಗದಲ್ಲಿರುವ ನಾವು ಆ ಸತ್ಯಯುಗದ ಸೌಂದರ್ಯವನ್ನ ಕೇವಲ ಕಲ್ಪನೆ ಅಂತ ತಳ್ಳಿ ಹಾಕೋ ಸಾಧ್ಯತೆ ಇದೆಯಲ್ಲ, ಆ ಸತೋಪ್ರಧಾನ ಪ್ರಕೃತಿ ಮತ್ತೆ ಹೇಗೆ ಸೃಷ್ಟಿಯಾಗುತ್ತೆ? ಇದು ಕೇವಲ ಕಲ್ಪನೆಯಲ್ಲ, ಇದು ಸೃಷ್ಟಿಚಕ್ರದ ಸಂಪೂರ್ಣ ವಿಜ್ಞಾನ. ಪ್ರಕೃತಿಯು ಯಾವಾಗಲೂ ಮನುಷ್ಯನ ಆತ್ಮದ ಸ್ಥಿತಿಗೆ ಅನುಗುಣವಾಗಿ ಸ್ಪಂದಿಸುತ್ತೆ. ಇಂದು ಪ್ರಕೃತಿಯು ತಮೋಪ್ರಧಾನವಾಗಲೆ, ಯಾಕೆಂದರೆ ನಮ್ಮೆಲ್ಲರ ಆತ್ಮಗಳು ವಿಕಾರಗಳಿಂದ, ಸ್ವಾರ್ಥದಿಂದ ಕಲುಷಿತಗೊಂಡಿವೆ. ಅಂದ್ರೆ ನಮ್ಮ ವೈಬ್ರೇಷನ್ಸ್ ಪ್ರಕೃತಿ ಮೇಲೆ ಪರಿಣಾಮ ಬೀರುತ್ತೆ. ಖಂಡಿತ.
ನಮ್ಮ ಪುರುಷಾರ್ಥ ಮತ್ತು ಯೋಗಾಗ್ನಿಯಿಂದ ಯಾವಾಗ ನಮ್ಮ ಆತ್ಮಗಳು ಮತ್ತೆ ಸತೋಪ್ರಧಾನ ಸ್ಥಿತಿಗೆ ಮರಳುತ್ತವೆಯೋ ಆಗ ಅದರ ಪ್ರಭಾವ ಇಡೀ ವಾತಾವರಣದ ಮೇಲೆ ಬೀಳುತ್ತೆ. ಪ್ರಕೃತಿಯು ತನ್ನ ಸಹಜ ಶುದ್ಧ ರೂಪವನ್ನ ಪಡೆದುಕೊಳ್ಳುತ್ತೆ. ಅಲ್ಲಿನ ಪ್ರತಿಯೊಂದು ವಸ್ತುವು, ಪ್ರಾಣಿ ಪಕ್ಷಿಗಳು ಸಹ ಅಷ್ಟೇ ಸುಂದರ ಮತ್ತು ಶಕ್ತಿಶಾಲಿಯಾಗಿರುತ್ತವೆ. ಇದು ನಮ್ಮ ಇಂದಿನ ಪವಿತ್ರತೆಯ ಸಾಧನೆಯ ನೇರ ಫಲಿತಾಂಶ. ಇದು ಬಹಳ ಆಳವಾದ ವಿಷಯ. ಮತ್ತೆ ಬಾಬಾ ಅವರು ನಮ್ಮ ಇತಿಹಾಸದ ಅತಿ ದೊಡ್ಡ ಮರಿವಿನ ಬಗ್ಗೆಯೂ ಎಚ್ಚರಿಸ್ತಾರೆ. ಹೌದು, ಧರ್ಮದ ವಿಚಾರದಲ್ಲಿ ನಾವೆಲ್ಲರೂ ಮೂಲತಃ ಆದಿ ಸನಾತನ ದೇವಿದೇವತಾ ಧರ್ಮದವರಾಗಿದ್ವಿ. ಆದರೆ ಕಾಲಕ್ರಮೇಣ ಕೆಳಗಿಳಿಯುತ್ತಾ ಪತಿತರಾದಾಗ ನಮ್ಮನ್ನ ನಾವು ಹಿಂದೂ ಧರ್ಮದವರೆಂದು ಕರೆದುಕೊಳ್ಳಲಾರಂಭಿಸಿದ್ವಿ ಅಂತ ಅವರು ಸ್ಪಷ್ಟಪಡಿಸ್ತಾರೆ. ಆ 84 ಜನ್ಮಗಳ ಏಣಿಯನ್ನ ನಾವು ಹೇಗೆ ಇಳಿದ್ವಿ, ರಾವಣನ ಆಸುರಿ ಮತದಿಂದ ಹೇಗೆ ನಮ್ಮ ಪತನವಾಯ್ತು ಅನ್ನೋದನ್ನ ಬಾಬಾ ವಿವರಿಸ್ತಾರೆ. ಈ ಇಳಿಯುವಿಕೆಯ ಪ್ರಕ್ರಿಯೆಯಲ್ಲಿ ನಾವು ಕೇವಲ ನಮ್ಮ ಹೆಸರನ್ನಷ್ಟೇ ಅಲ್ಲ, ನಮ್ಮ ಮೂಲ ಶಕ್ತಿಯನ್ನೇ ಕಳೆದುಕೊಂಡ್ವಿ ಅಲ್ವಾ? ಹೌದು, ಮತ್ತು ಇದು ರಾತ್ರೋರಾತ್ರಿಯಾದ ಬದಲಾವಣೆಯಲ್ಲ, ಇದು ಜನ್ಮ ಜನ್ಮಾಂತರಗಳ ಪ್ರಕ್ರಿಯೆ. ದೇವತಾ ಧರ್ಮದ ಪವಿತ್ರತೆ ಮತ್ತು ದೈವಿ ಗುಣಗಳು ಕಡಿಮೆಯಾಗುತ್ತಾ ಹೋದಂತೆ ನಾವು ದೇಹಭಾನದಲ್ಲಿ ಸಿಲುಕಿದ್ವಿ. ಹೌದು, ಅದೇ ಆ 5 ವಿಕಾರಗಳು. ಖಂಡಿತ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರಗಳೆಂಬ 5 ವಿಕಾರಗಳು ನಮ್ಮನ್ನ ಆವರಿಸಿದ್ವು. ಇದನ್ನೇ ಬಾಬಾ ರಾವಣನ ಮತ ಅಂತ ಕರೆಯೋದು. ಈಗ ಮತ್ತೆ ಆ ಏಣಿಯನ್ನ ಹತ್ತಬೇಕಾಗಿದೆ. ಅದಕ್ಕಾಗಿ ಬಾಬಾ ಶ್ರೀಮತವನ್ನ ನೀಡ್ತಾ ಇದ್ದಾರೆ. ಈ ಈಶ್ವರೀಯ ಮತದ ಆಧಾರದ ಮೇಲೆ ನಾವು ಮತ್ತೆ ಆ ಆದಿ ಸನಾತನ ಪವಿತ್ರ ಸ್ಥಿತಿಗೆ ಮರಳುತ್ತಾ ಇದ್ದೀವಿ. ಇಲ್ಲಿ ಸೇವೆ ಮಾಡುವ ವಿಧಾನದ ಬಗ್ಗೆಯೂ ಮುರಳಿಯಲ್ಲಿ ಒಂದು ಕಠಿಣವಾದ ಸತ್ಯವಿದೆ. ಸಮಾಜದಲ್ಲಿ ಅನೇಕರು ಬಹಳ ನಿಷ್ಠೆಯಿಂದ ಆಸ್ಪತ್ರೆಗಳನ್ನ ಕಟ್ತಾರೆ, ಬಡವರಿಗೆ ಅನ್ನದಾನ ಮಾಡ್ತಾರೆ. ಹೌದು, ಲೌಕಿಕ ಸಮಾಜ ಸೇವೆ. ಭೌತಿಕ ಸಮಾಜ ಸೇವೆ ಮಾಡುವವರನ್ನ ನಾವು ಬಹಳ ಗೌರವಿಸ್ತೀವಿ. ಆದರೆ ಬಾಬಾ ಹೇಳ್ತಾರೆ, ಶರೀರದ ಸಮಾಜ ಸೇವಕರು ಸದಾ ದೇಹಾಭಿಮಾನಿಗಳಾಗಿರ್ತಾರೆ ಅಂತ. ಹಾಗಾದ್ರೆ ಈ ಭೌತಿಕ ಸಮಾಜ ಸೇವೆ ಮಾಡೋದು ತಪ್ಪೇ, ಅಥವಾ ಆತ್ಮಿಕ ಸೇವೆಗೂ ಇದಕ್ಕೂ ಇರೋ ವ್ಯತ್ಯಾಸ ಏನು? ನೋಡಿ, ಭೌತಿಕ ಸಮಾಜ ಸೇವೆ ತಪ್ಪು ಅಂತ ಬಾಬಾ ಎಲ್ಲಿಯೂ ಹೇಳೋದಿಲ್ಲ. ಆದರೆ ಅದು ಕೇವಲ ರೋಗದ ಲಕ್ಷಣಗಳಿಗೆ ನೀಡುವ ತಾತ್ಕಾಲಿಕ ಔಷಧಿಯಾಡಿದೆ, ಗೊತ್ತಾ? ತಾತ್ಕಾಲಿಕ ಔಷಧಿ. ನೀವೊಬ್ಬನಿಗೆ ಒಂದು ಹೊತ್ತಿನ ಊಟ ನೀಡಬಹುದು, ಆದರೆ ಅವನ ಮನಸ್ಸಿನಲ್ಲಿರುವ ದುಃಖ, ಅಶಾಂತಿ ಮತ್ತು ಕರ್ಮಬಂಧನಗಳನ್ನ ಆ ಊಟದಿಂದ ಅಳಿಸಲು ಸಾಧ್ಯವೇ ಇಲ್ಲ. ಆತ್ಮಿಕ ಸೇವೆ ಅಂದ್ರೆ ರೋಗದ ಮೂಲ ಕಾರಣವನ್ನೇ ಕಿತ್ತೊಗೆಯೋದು. ಅಂದ್ರೆ ಆತ್ಮವನ್ನ ಪಾವನ ಮಾಡೋದು. ಎಕ್ಸಾಕ್ಟ್ಲಿ. ಪತಿತ ಆತ್ಮಗಳನ್ನ ಪಾವನ ಮಾಡುವ ಆತ್ಮಿಕ ಯಾತ್ರೆಯೇ ನಿಜವಾದ ಶಾಶ್ವತ ಪರಿಹಾರ. ಭೌತಿಕ ಸೇವೆಯಲ್ಲಿ ನಾನು ಮಾಡಿದೆ ಅನ್ನೋ ಅಹಂಕಾರ ಬರುವ ಸಾಧ್ಯತೆ ಹೆಚ್ಚು. ಆದರೆ ಆತ್ಮಿಕ ಸೇವೆಯಲ್ಲಿ ನಾವು ಕೇವಲ ನಿಮಿತ್ತ ಮಾತ್ರ, ಶಿವಬಾಬಾನೇ ಎಲ್ಲವನ್ನೂ ಮಾಡಿಸ್ತಾ ಇದ್ದಾರೆ ಅನ್ನೋ ನಿರ್ಮಾಣತೆ ಇರುತ್ತೆ. ಅದಕ್ಕೆ ತಕ್ಕಂತೆ ಆತ್ಮಕ್ಕೆ ಹಿಡಿದಿರುವ ತುಕ್ಕು ಹೇಗೆ ನಿವಾರಣೆ ಆಗುತ್ತೆ ಅನ್ನೋದನ್ನ ಬಾಬಾ ವಿವರಿಸ್ತಾರೆ. ಕೇವಲ ಯೋಗಾಗ್ನಿಯಿಂದ ಮಾತ್ರ ವಿಕರ್ಮ ವಿನಾಶವಾಗುವುದು ಅಂತ ಹೇಳ್ತಾರೆ. ಹೌದು, ಯೋಗಾಗ್ನಿ. ಆದ್ರೆ ಪ್ರಾಯೋಗಿಕವಾಗಿ ನೋಡಿದ್ರೆ ನಾವು ಧ್ಯಾನಕ್ಕೆ ಅಥವಾ ಯಾದ್ನಲ್ಲಿ ಕುಳಿತಾಗ್ಲೇ ಮನಸ್ಸಿನಲ್ಲಿ ಅತಿ ದೊಡ್ಡ ಬಿರುಗಾಳಿಗಳು ಏಳ್ತವೆ ಅಲ್ವಾ? ಹಳೆಯ ನೆನಪುಗಳು, ಮಾಡಬೇಕಾದ ಕೆಲ್ಸಗಳ ಪಟ್ಟಿ, ಕೋಪ, ಆತಂಕ ಎಲ್ಲವೂ ಒಟ್ಟಿಗೆ ದಾಳಿ ಮಾಡ್ತವೆ. ಇದು ಏಕೆ ಹೀಗಾಗುತ್ತೆ? ನೆನಪು ಮಾಡಬೇಕೆಂದು ಕುಳಿತರೂ ಮಾಡಲು ಆಗುವುದಿಲ್ಲ ಅಂತ ಬಾಬಾ ಕೂಡ ಹೇಳಿದ್ದಾರೆ. ಇದು ಪ್ರತಿಯೊಬ್ಬ ಪುರುಷಾರ್ಥಿಯು ಎದುರಿಸುವ ಹಂತ. ಇದು ಮಾಯೆಯ ಅಡ್ಡಿಯಾಗಿದೆ, ಅಂದ್ರೆ ವಿಘ್ನ. ನಾವು ಇದನ್ನ ಸ್ವಲ್ಪ ಮನೋವಿಜ್ಞಾನದ ದೃಷ್ಟಿಯಿಂದಲೂ ನೋಡ್ಬೋದು. ಓ, ಹೇಗೆ? ನಮ್ಮ ಮೆದುಳಿನಲ್ಲಿ ಹಳೆಯ ನಕಾರಾತ್ಮಕ ಆಲೋಚನೆಗಳ ನ್ಯೂರಲ್ ಪಾತ್ವೆಗಳು ಬಹಳ ಗಟ್ಟಿಯಾಗಿರ್ತವೆ. ನಾವು ಯೋಗದಲ್ಲಿ ಕುಳಿತು ಬಾಬಾನನ್ನ ನೆನಪು ಮಾಡುವಾಗ ನಾವು ಹೊಸ ಶುದ್ಧವಾದ ದಾರಿಯನ್ನ ನಿರ್ಮಿಸಲು ಪ್ರಯತ್ನಿಸ್ತಾ ಇರ್ತೀವಿ. ಆಗ ಆ ಹಳೆಯ ಸಂಸ್ಕಾರಗಳು ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ತೀವ್ರವಾಗಿ ಹೋರಾಡ್ತವೆ. ಆ ಹೋರಾಟವೇ ಬಿರುಗಾಳಿ ಅಂತೀರಾ? ಖಂಡಿತ, ಆ ಹೋರಾಟವೇ ಈ ಬಿರುಗಾಳಿ. ಯೋಗಾಗ್ನಿ ಅಂದ್ರೆ ಆ ಬಿರುಗಾಳಿಯ ನಡುವೆಯೂ ನಮ್ಮ ಗಮನವನ್ನ ಪರಮಾತ್ಮನ ಮೇಲೆಯೇ ಕೇಂದ್ರೀಕರಿಸೋದು. ಈ ಪ್ರಕ್ರಿಯೆಯಿಂದ ಆತ್ಮದ ಮೇಲಿನ ಪಾಪಕರ್ಮಗಳ ತುಕ್ಕು ಸುಟ್ಟು ಹೋಗುತ್ತೆ ಮತ್ತು ನಮಗೆ 21 ಜನ್ಮಗಳ ನಿರೋಗಿ ಶರೀರದ ಪ್ರಾಪ್ತಿಯಾಗುತ್ತೆ. ಬಹಳ ಅದ್ಭುತವಾಗಿ ವಿವರಿಸಿದ್ರಿ. ಆ ಬಿರುಗಾಳಿಗೆ ಹೆದರಿ ಓಡಿ ಹೋಗದೆ ಅದನ್ನ ಎದುರಿಸಿ ನಿಲ್ಲುವುದೇ ನಿಜವಾದ ಪುರುಷಾರ್ಥ. ಬನ್ನಿ, ಈಗ ಇಂದಿನ ಮುರಳಿಯ ಅತ್ಯಂತ ಮಧುರವಾದ ಭಾಗಕ್ಕೆ ಪ್ರವೇಶಿಸೋಣ. ಮಧುರಾತಿ ಮಧುಲ, ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಓಂ ಶಾಂತಿ. ಈಗ ನಾವು ಈ ಗಹನವಾದ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವತ್ತ ಗಮನ ಹರಿಸೋಣ. ಖಂಡಿತ.
ಧಾರಣೆಗಾಗಿ ಮುಖ್ಯ ಸಾರದಲ್ಲಿ ಬಾಬಾ ಅವರು ನೀಡಿದ ಮೊದಲ ಅಂಶ ಈ ಈಶ್ವರೀಯ ಜೀವನವು ಬಹಳ ಅಮೂಲ್ಯವಾಗಿದೆ. ಈ ಜೀವನದಲ್ಲಿ ಆತ್ಮ ಮತ್ತು ಶರೀರ ಎರಡನ್ನೂ ಪಾವನವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಆತ್ಮಿಕ ಯಾತ್ರೆಯಲ್ಲಿದ್ದು ಅನ್ಯರಿಗೆ ಇದೇ ಯಾತ್ರೆಯನ್ನು ಕಲಿಸಬೇಕಾಗಿದೆ. ಇಲ್ಲಿ ಶರೀರವನ್ನ ಪಾವನವನ್ನಾಗಿ ಮಾಡ್ಕೊಳ್ಳೋದು ಎನ್ನುವುದು ಬಹಳ ಮುಖ್ಯ. ದೈನಂದಿನ ಜೀವನದಲ್ಲಿ ನಾವು ಆಫೀಸ್ನಲ್ಲಿ ಅನೇಕ ಜನರ ಜೊತೆ ವ್ಯವಹರಿಸ್ತೀವಿ, ಅನೇಕ ನಕಾರಾತ್ಮಕ ವಾತಾವರಣಗಳ ನಡುವೆ ಇರ್ತೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ದೃಷ್ಟಿ, ಮಾತು ಮತ್ತು ಆಹಾರದ ಪಾವನತೆಯನ್ನ ಕಾಪಾಡಿಕೊಳ್ಳೋದು ಹೇಗೆ? ಎರಡನೇ ಧಾರಣೆಯ ಪಾಯಿಂಟ್ ಕೂಡ ಇದನ್ನೇ ಒತ್ತಿ ಹೇಳುತ್ತೆ. ಎಷ್ಟು ಸಾಧ್ಯವೋ ಅಷ್ಟು ಸತ್ಯ ಸಂಪಾದನೆಯಲ್ಲಿ ತೊಡಗಬೇಕಾಗಿದೆ. ನಿರೋಗಿಯಾಗಲು ನೆನಪಿನಲ್ಲಿ ದೃಢವಾಗಬೇಕಾಗಿದೆ. ದಿನವಿಡೀ ಈ ಸತ್ಯ ಸಂಪಾದನೆಯನ್ನ ಪ್ರಾಯೋಗಿಕವಾಗಿ ಮಾಡೋದು ಹೇಗೆ ಅಂತ ನೋಡಿ, ದೈನಂದಿನ ಗದ್ದಲದ ನಡುವೆ ನಿರಂತರ ಯೋಗದಲ್ಲಿರೋದು ಕಷ್ಟ ಅಂತ ನಮಗೆಲ್ಲರಿಗೂ ಅನ್ನಿಸುತ್ತೆ. ಆದರೆ ಇದಕ್ಕೆ ಒಂದು ಸುಲಭವಾದ ಉಪಾಯವಿದೆ: ಟ್ರಾಫಿಕ್ ಕಂಟ್ರೋಲ್ ಅಭ್ಯಾಸ. ಟ್ರಾಫಿಕ್ ಕಂಟ್ರೋಲ್, ಹೌದು. ಪ್ರತಿ ಗಂಟೆಗೊಮ್ಮೆ ಕೇವಲ 1 ನಿಮಿಷ ಎಲ್ಲವನ್ನೂ ಬದಿಗಿಟ್ಟು, ನಾನೊಂದು ಪವಿತ್ರ ಆತ್ಮ, ಶಿವಬಾಬಾನ ಕಿರಣಗಳು ನನ್ನ ಮೇಲೆ ಬೀಳ್ತಾ ಇವೆ ಅಂತ ದೃಷ್ಟೀಕರಿಸಿಕೊಳ್ಳುವುದು. ಈ 1 ನಿಮಿಷದ ವಿರಾಮವು ಆ ಗಂಟೆಯ ಎಲ್ಲಾ ನಕಾರಾತ್ಮಕತೆಯನ್ನ ತೊಳೆಯುತ್ತೆ ಮತ್ತು ಸತ್ಯ ಸಂಪಾದನೆಯ ಖಾತೆಗೆ ಜಮಾ ಆಗುತ್ತೆ. ಇದು ನಮ್ಮನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿರೋಗಿಯನ್ನಾಗಿಸುತ್ತೆ. ನಿಜ. ಇನ್ನು ಇಂದಿನ ವರದಾನವೂ ನಿಜಕ್ಕೂ ಒಂದು ಸವಾಲಾಗಿದೆ. ವರದಾನ ಶರೀರವನ್ನು ಈಶ್ವರೀಯ ಸೇವೆಗಾಗಿ ಉಡುಗೊರೆ ಎಂದು ತಿಳಿದುಕೊಂಡು ಕಾರ್ಯದಲ್ಲಿ ಉಪಯೋಗಿಸುವಂತಹ ನಷ್ಟಮೋಹ ಭವ. ಇದನ್ನ ಕೇಳಲು ಸುಲಭ. ಆದರೆ ಒಬ್ಬ ವ್ಯಕ್ತಿ ತೀವ್ರವಾದ ದೈಹಿಕ ನೋವಿನಲ್ಲಿದ್ದಾಗ ಅಥವಾ ಯಾವುದಾದ್ರೂ ದೊಡ್ಡ ಕಾಯಿಲೆಯಿಂದ ಬಳಲ್ತಿರುವಾಗ ಈ ಶರೀರವನ್ನ ಕೇವಲ ಒಂದು ಉಡುಗೊರೆ, ನಾನು ನಷ್ಟಮೋಹ ಆತ್ಮ ಅಂತ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವುದು ಹೇಗೆ? ನೋವಿನಲ್ಲಿರುವಾಗ ಆ ವೈರಾಗ್ಯವನ್ನ ತಂದುಕೊಳ್ಳುವುದು ಸಾಧ್ಯವೇ? ಇದು ಬಹಳ ಆಳವಾದ ಮತ್ತು ಸಂವೇದನಶೀಲವಾದ ಪ್ರಶ್ನೆ. ನೋವು ಎನ್ನುವುದು ಭೌತಿಕ ಸತ್ಯ, ಅದು ಶರೀರಕ್ಕೆ ಆಗ್ತಾ ಇದೆ. ಆದರೆ ದುಃಖ ಎನ್ನುವುದು ಮಾನಸಿಕ ಆಯ್ಕೆ. ದುಃಖ ಮಾನಸಿಕ ಆಯ್ಕೆ. ನಾವು ಶರೀರವೇ ನಾನಾಗಿದ್ದೇನೆ ಅಂತ ನಂಬಿದಾಗ ಶರೀರದ ನೋವು ನೇರವಾಗಿ ಆತ್ಮದ ದುಃಖವಾಗುತ್ತೆ. ಆದರೆ ನಷ್ಟಮೋಹ ಸ್ಥಿತಿ ಎಂದ್ರೆ ನೋವನ್ನ ನಿರ್ಲಕ್ಷಿಸುವುದಲ್ಲ, ಬದಲಾಗಿ ಅದರಿಂದ ಬೇರ್ಪಟ್ಟು ನೋಡೋದಾಗಿದೆ. ಬೇರ್ಪಟ್ಟು ನೋಡೋದು ಅಂದ್ರೆ ಸಾಕ್ಷಿ ಭಾವದಲ್ಲಿ ಇರೋದು. ಹೌದು, ನಾನು ಆತ್ಮ, ಈ ಶರೀರ ಬಾಬಾ ನೀಡಿದ ಒಂದು ಉಪಕರಣ. ಈಗ ಈ ಉಪಕರಣವು ರಿಪೇರಿ ಹಂತದಲ್ಲಿದೆ ಅಂತ ಭಾವಿಸೋದು. ಈ ಸಾಕ್ಷಿ ಭಾವವು ನೋವಿನ ತೀವ್ರತೆಯನ್ನ ಕಡಿಮೆ ಮಾಡುತ್ತೆ ಮತ್ತು ಆ ನೋವಿನ ನಡುವೆಯೂ ಶಾಂತಿಯನ್ನ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತೆ. ಇದು ಖಂಡಿತವಾಗಿಯೂ ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸುವಂಥ ಒಳನೋಟ. ಇಂದಿನ ಸ್ಲೋಗನ್ ಕೂಡ ಈ ಪವಿತ್ರತೆಯ ದೃಷ್ಟಿಕೋನವನ್ನೇ ಬೆಂಬಲಿಸುತ್ತೆ. ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗಬೇಕೆಂದ್ರೆ ದೃಷ್ಟಿವೃತ್ತಿಯಲ್ಲಿಯೂ ಪವಿತ್ರತೆಯನ್ನ ಅಂಡರ್ಲೈನ್ ಮಾಡಿರಿ. ಅಂದ್ರೆ ದಿನವಿಡೀ ನಾವು ಯಾರನ್ನೇ ನೋಡಿದ್ರೂ ಆ ದೃಷ್ಟಿಯಲ್ಲಿ ಯಾವುದೇ ಮೋಹ ಅಥವಾ ವಿಕಾರ ಇರಬಾರ್ದು ಅಲ್ವಾ? ಹೌದು. ಮತ್ತು ಅವ್ಯಕ್ತ ಸೂಚನೆಯಲ್ಲಿ ಬಾಬ್ದಾದ ಅವರು ನಮ್ಮ ಅಹಂಕಾರದ ಅತಿ ಸೂಕ್ಷ್ಮ ಪದರವನ್ನ ಬಿಚ್ಚಿಡ್ತಾರೆ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣಧಾರಣೆ ಮಾಡಿ. ನಾವು ಅನೇಕ ಬಾರಿ ನಮ್ಮ ಕೋಪವನ್ನ, ನಮ್ಮ ಆವೇಶವನ್ನ ಸಮರ್ಥಿಸ್ಕೊಳ್ತೀವಲ್ವಾ? ಹೌದು. ನಾನು ಮೂಲತಃ ಒಳ್ಳೆಯವನೋ, ಆದ್ರೆ ಯಾರಾದ್ರೂ ತಪ್ಪು ಮಾಡಿದ್ರೆ ನಾನು ಸುಮ್ನಿರಲ್ಲ, ಇದು ನನ್ನ ಸ್ವಭಾವ ಅಂತ ಹೇಳ್ತೀವಿ. ಎಕ್ಸಾಕ್ಟ್ಲಿ. ಬಾಬಾ ಕೇಳ್ತಾರೆ, ಈ ನನ್ನ ಸ್ವಭಾವ ಎಂಬ ಲೇಬಲ್ ಎಲ್ಲಿಂದ ಬಂತು? ಇದು ನಮ್ಮ ನೈಜ ಸ್ವಭಾವವಲ್ಲ, ಇದು ಮಾಯೆಯ ಪ್ರಭಾವ. ಕೋಪಗೊಳ್ಳುವುದು ಅಥವಾ ಜೋರಾಗಿ ಮಾತನಾಡುವುದು ಶಕ್ತಿಯ ಸಂಕೇತವಲ್ಲ, ಅದು ನಮ್ಮ ಆಂತರಿಕ ದೌರ್ಬಲ್ಯ. ನಿಜವಾದ ಶಕ್ತಿ ಇರೋದು ನಮ್ರತೆ ಮತ್ತು ಮಧುರತೆಯಲ್ಲೇ. ಖಂಡಿತ. ಖಂಡಿತ. ಈ ಎಲ್ಲ ಜ್ಞಾನಮಂಥನವನ್ನ ಕೇವಲ ಬುದ್ಧಿಯಲ್ಲಿ ಇಟ್ಕೊಂಡ್ರೆ ಸಾಲ್ದು, ಅವುಗಳನ್ನ ನಮ್ಮ ಅಂತರಂಗದಲ್ಲಿ ಇಳಿಸ್ಕೊಳ್ಬೇಕಾಗಿದೆ. ಬನ್ನಿ ಈಗ ಕೆಲವು ಕ್ಷಣಗಳ ಕಾಲ ಹೊರಗಿನ ಜಗತ್ತಿನ ಎಲ್ಲ ಗದ್ದಲಗಳನ್ನ ಮರೆತು ನಮ್ಮ ಆಂತರಿಕ ಪ್ರಶಾಂತತೆಯ ಕಡೆಗೆ ಪ್ರಯಾಣಿಸೋಣ. ನಮ್ಮ ಉಸಿರಾಟದ ವೇಗ ಸಹಜವಾಗ್ಲಿ, ಮನಸ್ಸು ಏಕಾಗ್ರವಾಗ್ಲಿ. ಈಗ ನಮ್ಮೆಲ್ಲರ ಗಮನವನ್ನ ಭ್ರುಕುಟಿಯ ಮಧ್ಯದಲ್ಲಿರುವ ಆ ಪ್ರಕಾಶಮಾನವಾದ ಜ್ಯೋತಿಯ ಕಡೆಗೆ ತರೋಣ. ನಾವೆಲ್ಲರೂ ಶಾಂತ ಸ್ವರೂಪ ಆತ್ಮಗಳು. ನಮ್ಮ ಪರಮಪಿತ ಜ್ಞಾನಸಾಗರ ಶಿವಬಾಬಾ ಅವರಿಂದ ಪವಿತ್ರತೆಯ ಕಿರಣಗಳು ನಮ್ಮ ಮೇಲೆ ನಿರಂತರವಾಗಿ ಬೀಳ್ತಾ ಇವೆ. ಆ ಪರಮ ಪ್ರಕಾಶವು ನಮ್ಮ ಪ್ರತಿಯೊಂದು ಕಣಕಣವನ್ನು ಶುದ್ಧಗೊಳಿಸ್ತಾ ಇದೆ. ಬಾಬಾ ಅವರು ನೀಡಿರುವ ಈ ಶರೀರವೆಂಬ ಉಡುಗೊರೆಯನ್ನ ನಾವು ಅತ್ಯಂತ ಕೃತಜ್ಞತೆಯಿಂದ ನೋಡ್ತಾ ಇದ್ದೀವಿ. ಇದು ಕೇವಲ ಈಶ್ವರೀಯ ಸೇವೆಗಾಗಿರುವ ಪವಿತ್ರ ಉಪಕರಣ.
ನಮ್ಮೊಳಗಿನ ಎಲ್ಲ ಮಮಕಾರ, ಭಯ ಮತ್ತು ಭೌತಿಕ ಮೋಹಗಳು ಈ ಯೋಗಾಗ್ನಿಯಲ್ಲಿ ಭಸ್ಮವಾಗ್ತಾ ಇವೆ. ಹೌದು. ನಮ್ಮ ದೃಷ್ಟಿ ಮತ್ತು ವೃತ್ತಿಯಲ್ಲಿ ಇದೀಗ ಸಂಪೂರ್ಣ ಪವಿತ್ರತೆಯೂ ಹರಿತಾ ಇದೆ. ನಾವು ಭೇಟಿಯಾಗುವ ಪ್ರತಿಯೊಂದು ಆತ್ಮವನ್ನು ಕೇವಲ ಆತ್ಮಿಕ ದೃಷ್ಟಿಯಿಂದಲೇ ನೋಡ್ತಾ ಇದ್ದೀವಿ. ನಮ್ಮ ಪ್ರತಿಯೊಂದು ಸಂಕಲ್ಪದಲ್ಲಿಯೂ ಮಾತಿನಲ್ಲಿಯೂ ಕೇವಲ ಮಧುರತೆ ಮತ್ತು ನಮ್ರತೆ ತುಂಬಿದೆ. ನಾವು ನಷ್ಟಮೋಹ ಆತ್ಮಗಳು. ಬಾಬಾವರ ಶಕ್ತಿ ಸದಾ ನಮ್ಮೊಂದಿಗಿದೆ. ಓಂ ಶಾಂತಿ. ಆ ಆಳವಾದ ಪ್ರಶಾಂತತೆಯನ್ನ ಹಾಗೆಯೇ ಕಾಯ್ದುಕೊಳ್ಳುತ್ತಾ ಇಂದಿನ ಚರ್ಚೆಯನ್ನ ಮುಕ್ತಾಯಗೊಳಿಸುವ ಸಮಯ ಬಂದಿದೆ. ಆ ಆರಂಭದ ಕಥೆಯನ್ನ ಒಮ್ಮೆ ನೆನಪಿಸಿಕೊಳ್ಳೋಣ. ನಮ್ಮ ಬಳಿ ಈಗ ಅಸಲಿ ವಜ್ರವಿದೆ. ಅದೇ ಈ ಜ್ಞಾನ. ಇಂದು ನಮ್ಮ ಶರೀರ ಕೇವಲ ಶಿವಬಾಬಾರವರ ಸೇವೆಯ ಒಂದು ಉಪಕರಣ ಮಾತ್ರ ಅಂತ ನಾವು ಸಂಪೂರ್ಣವಾಗಿ ನಂಬಿದ್ರೆ, ಮುಂದಿನ ಕ್ಷಣದಲ್ಲಿ ನಾವು ಇತರರೊಡನೆ ಮಾತನಾಡುವ ರೀತಿ, ಆಫೀಸ್ನಲ್ಲಿ ಅಥವಾ ಮನೆಯಲ್ಲಿ ಕಷ್ಟಕರ ಸನ್ನಿವೇಶಗಳನ್ನ ಎದುರಿಸುವ ರೀತಿ ಎಷ್ಟು ಬದಲಾಗಬಹುದು ಅಲ್ವಾ? ಖಂಡಿತವಾಗಿಯೂ ಬದಲಾಗುತ್ತೆ. ಈ ಚಿಂತನೆಯೊಂದಿಗೆ ದಿನವಿಡೀ ಬಾಬಾರವರ ನಿರಂತರ ಯಾದ್ನಲ್ಲಿರಿ ಮತ್ತು ಆ ಮಧುರ ಸ್ಥಿತಿಯಲ್ಲಿರಿ. ಇಂದಿನ ಈ ಜ್ಞಾನದ ಮಾತುಗಳು ನಿಮ್ಮ ದಿನವನ್ನು ಪವಿತ್ರವಾಗಿಸಲಿ ಎಂದು ಆಶಿಸುತ್ತೇವೆ. ಹಿರಿಯರು ಹೇಳಿದಂತೆ, ಕೇಳುವುದು ಸುಲಭ, ಮಂಥನ ಮಾಡುವುದು ಶ್ರೇಷ್ಠ. ಪ್ರತಿದಿನ ಹೀಗೆಯೇ ಬಾಬಾರವರ ಮಧುರ ಮಹಾವಾಕ್ಯಗಳನ್ನು ಆಲಿಸಲು ಮತ್ತು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಮರೆಯಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಇಂತಹ ದಿನನಿತ್ಯದ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಸದಾ ಖುಷಿಯಾಗಿರಿ, ಶಾಂತಿಯಿಂದರಿ. ಓಂ ಶಾಂತಿ.